ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಎಲ್ಲ ಇನ್ವೆಸ್ಟರ್ಗಳಿಗೂ ಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಖಂಡಿತ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ನ ಬಗ್ಗೆ ನಾನಿವತ್ತು ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಏನ್ ಆ ಟಾಪಿಕ್? ಆ ವಿಚಾರಕ್ಕೆ ಬಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಬಗ್ಗೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸ್ಮಾಲ್ ಕ್ಯಾಪ್ ಹೋದ್ರೆ ಜಾಸ್ತಿ ರಿಸ್ಕ್ ಇರುತ್ತೆ, ಲಾರ್ಜ್ ಕ್ಯಾಪ್ ಅಲ್ಲಿ ಕಡಿಮೆ ರಿಸ್ಕ್ ಇರುತ್ತೆ, ಮಿಡ್ ಕ್ಯಾಪ್ ಅಲ್ಲಿ ಅಲ್ಲೂ ರಿಸ್ಕ್ ಇರುತ್ತೆ, ಬಟ್ ಕಂಪೇರ್ಡ್ ಟು ಲಾರ್ಜ್ ಕ್ಯಾಪ್ ಜಾಸ್ತಿ ಇರುತ್ತೆ, ಕಂಪೇರ್ಡ್ ಟು ಸ್ಮಾಲ್ ಕ್ಯಾಪ್ ಕಡಿಮೆ ಇರುತ್ತೆ ಅಂತ. ನಾವು ಇವತ್ತಿನ ವಿಡಿಯೋದಲ್ಲಿ ಈ ಮೂರನ್ನು ಕಂಪೇರ್ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಎಸ್ಪೆಷಲಿ ಲಾಸ್ಟ್ 10 ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿ 10 ಇಯರ್ಸ್ ಅಲ್ಲಿ ಎಲ್ಲಿ ಹೆಚ್ಚಿಗೆ ರಿಟರ್ನ್ ಸಿಕ್ಕಿದೆ, ಜೊತೆಗೆ ಎಲ್ಲಿ ಕಡಿಮೆ ರಿಟರ್ನ್ ಸಿಕ್ಕಿದೆ, ಜೊತೆಗೆ ಎಲ್ಲಿ ಸೇಫ್ಟಿ ಇರುತ್ತೆ, ಎಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಇದೆಲ್ಲದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಒಂದು ಆರ್ಟಿಕಲ್ ನ ಮೂಲಕ ನಾನು ಇದನ್ನ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನೋಡಬಹುದು, 10 ಇಯರ್ ಪರ್ಫಾರ್ಮೆನ್ಸ್ ಕಂಪ್ಯಾರಿಸನ್ ಆಫ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್. ಇಲ್ಲಿ ಒಂದು ಸಣ್ಣ ಉದಾಹರಣೆಯನ್ನ ತಗೊಂಡು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಆರ್ಟಿಕಲ್ ಅಲ್ಲಿ. ಇದ್ರ ಮೂಲಕನೇ ನಾವು ಇದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಈ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂದ್ರೆ ಏನು, ಯಾವ ರೀತಿ ಕ್ಯಾಟಗರೈಸ್ ಮಾಡ್ತಾರೆ? ನಾವು ಯೂಶಲಿ ಪ್ರತಿದಿನ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇರ್ತೀವಿ. ಇಲ್ಲಿ ಕ್ಯಾಟಗರೈಸೇಷನ್ ಸೆಬಿ ಯಾವ ರೀತಿ ಸೆಟ್ ಮಾಡಿದೆ ಅಂತ ನೋಡಿದ್ರೆ, ಲಾರ್ಜ್ ಕ್ಯಾಪ್ ನೋಡಬಹುದು, ದ ಟಾಪ್ 100 ಕಂಪನೀಸ್ ಆರ್ ಕ್ಯಾಟಗರೈಸ್ಡ್ ಆಸ್ ಲಾರ್ಜ್ ಕ್ಯಾಪ್. ಫಾರ್ ಎಕ್ಸಾಂಪಲ್, ನಾವು ನಿಫ್ಟಿ 500 ಇಂಡೆಕ್ಸ್ ಅನ್ನ ತಗೊಂಡ್ರೆ ಅದರಲ್ಲಿ ಟಾಪ್ 100 ಕಂಪನೀಸ್ ಏನಿರ್ತವೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್, ಅವುಗಳು ಲಾರ್ಜ್ ಕ್ಯಾಪ್ ಅಂತ ಕನ್ಸಿಡರ್ ಆಗುತ್ತೆ. ಯೂಶಲಿ ಇದರ ಮಾರ್ಕೆಟ್ ಕ್ಯಾಪ್ 20,000 ಕೋಟಿಗಿಂತ ಜಾಸ್ತಿ ಇರುತ್ತವೆ ನಾವು ರುಪೀಸ್ ಅಲ್ಲಿ ತಗೊಂಡ್ರೆ. ಬಟ್ ಮಾರ್ಕೆಟ್ ಅಲ್ಲಿ ಅಕಾರ್ಡಿಂಗ್ ಟು ಸೆಬಿ ಲಾರ್ಜ್ ಕ್ಯಾಪ್ ಅಂತ ಕನ್ಸಿಡರ್ ಆಗೋದು ಟಾಪ್ 100 ಕಂಪನೀಸ್. ಅದರ ನಂತರ 101ರಿಂದ 250 ಏನಿರುತ್ತೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್, 101ನೇ ಸ್ಥಾನದಿಂದ 250 ಏನಿರುತ್ತೆ ಅವುಗಳು ಮಿಡ್ ಕ್ಯಾಪ್ ಶೇರ್ಗಳಾಗುತ್ತವೆ. ಅವರ ಮಾರ್ಕೆಟ್ ಕ್ಯಾಪ್ 5,000ದಿಂದ 20,000 ಕೋಟಿವರೆಗೂ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೂ ಯೂಶಲಿ ಟಾಪ್ 100 ಅಲ್ಲಿ ಇಲ್ಲ ಅಂತಂದ್ರೆ ಅದು ಮಿಡ್ ಕ್ಯಾಪ್ ಅಂತಾನೆ ಕನ್ಸಿಡರ್ ಆಗುತ್ತೆ ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್. ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ 251ನೇ ಪ್ಲೇಸ್ ಇಂದ ಮುಂದಕ್ಕೆ ಏನ್ ಬರುತ್ತವೆ ಆ ಶೇರುಗಳು ಸ್ಮಾಲ್ ಕ್ಯಾಪ್ ಶೇರುಗಳು ಅಂತ ಕನ್ಸಿಡರ್ ಆಗುತ್ತೆ. ಅವುಗಳ ಮಾರ್ಕೆಟ್ ಕ್ಯಾಪ್ ಲೆಸ್ ದೆನ್ 5,000 crores ಇರುತ್ತೆ. ಈ ಆರ್ಟಿಕಲ್ ಅಲ್ಲಿ ಎಸ್ಪೆಷಲಿ ಅನಾಲಿಸಿಸ್ ಮಾಡ್ಲಿಕ್ಕೆ ನಿಫ್ಟಿ 50 ಅನ್ನ ತಗೊಂಡಿದ್ದಾರೆ ಲಾರ್ಜ್ ಕ್ಯಾಪ್ ಡೇಟಾ ಆಗಿ, ಮಿಡ್ ಕ್ಯಾಪ್ ಆಗಿ ನಿಫ್ಟಿ ಮಿಡ್ ಕ್ಯಾಪ್ 100 ಅನ್ನ ತಗೊಂಡಿದ್ದಾರೆ, ಜೊತೆಗೆ ಸ್ಮಾಲ್ ಕ್ಯಾಪ್ ಆಗಿ ಸ್ಮಾಲ್ ಕ್ಯಾಪ್ 100 ಡೇಟಾ ತಗೊಂಡಿದ್ದಾರೆ. ಈ ಮೂರುಗಳನ್ನ ಕಂಪೇರ್ ಮಾಡಿ ಅನಾಲಿಸಿಸ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅನಾಲಿಸಿಸ್, ನಾವು ಅದನ್ನ ನೋಡ್ತಾ ಹೋಗೋಣ. ಈಗ ನಿಮ್ಗೆ ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಲಾರ್ಜ್ ಕ್ಯಾಪ್ ಅಂದ್ರೆ ಟಾಪ್ 100 ಕಂಪನೀಸ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್. ಟಾಪ್ 100 ಕಂಪನೀಸ್ ಏನ್ ಬರುತ್ತವೆ ಅವುಗಳು ಲಾರ್ಜ್ ಕ್ಯಾಪ್ ಆಗಿರುತ್ತೆ. 101ರಿಂದ 250 ತನಕ ಇರುವಂತ ಶೇರುಗಳು ಮಿಡ್ ಕ್ಯಾಪ್ ಆಗಿರುತ್ತೆ. 251ರಿಂದ ಮೇಲೆ ಬರುವಂತ ಎಲ್ಲವೂ ಕೂಡ ಸ್ಮಾಲ್ ಕ್ಯಾಪ್ ಶೇರುಗಳಾಗಿರುತ್ತೆ ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್. ಈ ರೀತಿ ಕ್ಯಾಟಗರೈಸೇಷನ್ ಇದೆ. ಇನ್ನು ರಿಟರ್ನ್ಸ್ ವೈಸ್ ಬರೋಣ. ಇಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ತಗೊಂಡಿದ್ದಾರೆ. ನೋಡಬಹುದು, ₹100 ಇನ್ವೆಸ್ಟ್ ಮಾಡಿದ್ರೆ ಅಂತ, ಹೌ ಮಚ್ ವುಡ್ ಯುವರ್ 100 ಬಿ ವರ್ತ್ ಟುಡೇ ಅಂಡರ್ ಈಚ್ ಕ್ಯಾಟಗರಿ. ಇನ್ ಕೇಸ್ 10 ವರ್ಷದ ಹಿಂದೆ ₹100 ಈ ಕ್ಯಾಟಗರೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಎಷ್ಟಾಗಿದೆ ಅಂತ. ಇಲ್ಲಿ ಲಾರ್ಜ್ ಕ್ಯಾಪ್ ಇದೆ, ಮಿಡ್ ಕ್ಯಾಪ್ ಇದೆ, ಸ್ಮಾಲ್ ಕ್ಯಾಪ್ ಇದೆ. ನೋಡಬಹುದು, ₹100 ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ 10 ವರ್ಷದ ಹಿಂದೆ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ₹346 ಆಗಿದೆ. 10 ಇಯರ್ ಅಲ್ಲಿ CAGR ನೋಡಬಹುದು 13.2% CAGR ಗ್ರೋತ್ ರೇಟ್ ಅಲ್ಲಿ ಬೆಳೆದಿದೆ. ಹಾಗೆ 10 ವರ್ಷಗಳಲ್ಲಿ 1 ವರ್ಷ ನೆಗೆಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ, ಇನ್ನು 9 ವರ್ಷ ಪಾಸಿಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಅಟ್ ದ ಸೇಮ್ ಟೈಮ್ ಮಿಡ್ ಕ್ಯಾಪ್ ಅಲ್ಲಿ ₹100 ಇನ್ವೆಸ್ಟ್ ಮಾಡಿದ್ರೆ ನೋಡಬಹುದು ₹562 ಆಗಿದೆ ಆ ₹100. ಹಾಗೆ CAGR ನೋಡಬಹುದು 18.8% ಇದೆ, ಲಾರ್ಜ್ ಕ್ಯಾಪ್ ಗಿಂತ ತುಂಬಾನೇ ಜಾಸ್ತಿ ಇದೆ. ಹಾಗೆ ನೆಗೆಟಿವ್ ರಿಟರ್ನ್ಸ್ ನೋಡಬಹುದು, 2 ವರ್ಷ ನೆಗೆಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ, 8 ವರ್ಷ ಪಾಸಿಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಅಟ್ ದ ಸೇಮ್ ಟೈಮ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದೇ ₹100 ನೋಡಬಹುದು ₹430 ಆಗಿದೆ. 10 ವರ್ಷದ CAGR ನೋಡಬಹುದು 15.7% ಇದೆ. ಹಾಗೆ ನಂಬರ್ ಆಫ್ ಇಯರ್ಸ್ ನೆಗೆಟಿವ್ ರಿಟರ್ನ್ಸ್ ನೋಡಬಹುದು, 3 ವರ್ಷ ನೆಗೆಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ, 7 ವರ್ಷ ಪಾಸಿಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಹಾಗಾಗಿನೇ CAGR ಕಂಪೇರ್ ಟು ಮಿಡ್ ಕ್ಯಾಪ್ ಕಡಿಮೆ ಆಯ್ತು, ಯಾಕಂದ್ರೆ 3 ವರ್ಷ ನೆಗೆಟಿವ್ ಅಲ್ಲಿ ಇದ್ದಿದ್ರಿಂದ ಅವರೇಜ್ ಆಗೋಯ್ತಲ್ಲ. ಹಾಗಾಗಿ ಅಂದ್ರೆ ಈ ಚಾರ್ಟ್ ಅನ್ನು ನೋಡಿದ್ರೆ ನೀವೆಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಡಿಸೈಡ್ ಮಾಡ್ಕೊಳ್ಳಿ. ಯೂಶುವಲಿ ಏನಾಗುತ್ತೆ, ಎಲ್ಲಿ ಜಾಸ್ತಿ ರಿಟರ್ನ್ ಸಿಗುತ್ತೋ ಅಲ್ಲೇ ಇನ್ವೆಸ್ಟ್ ಮಾಡೋದು ಅಲ್ವಾ. ಈ ಚಾರ್ಟ್ ಅನ್ನ ತೋರಿಸಿ ಇಷ್ಟು ರಿಟರ್ನ್ಸ್ ಇದೆಯಪ್ಪ, ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಆಬ್ವಿಯಸ್ಲಿ ಚೂಸ್ ಮಾಡೋದು ಮಿಡ್ ಕ್ಯಾಪ್ ಅನ್ನು, ಯಾಕಂದ್ರೆ ಇಲ್ಲಿ ತುಂಬಾ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ ಲಾಸ್ಟ್ 10 ಇಯರ್ಸ್ ಅಲ್ಲಿ. ಬಟ್ ಇಷ್ಟಕ್ಕೆ ಮುಗಿಯೋದಿಲ್ಲ, ಇಲ್ಲಿಂದ ಇಂಪಾರ್ಟೆಂಟ್ ಆಗಿರುವಂತ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಬರೀ ರಿಟರ್ನ್ಸ್ ಅನ್ನ ನೋಡಿ ನಾವು ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ. ರಿಟರ್ನ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
ಯಾವತ್ತು ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋನ ಅರ್ಥ ಮಾಡ್ಕೊಳ್ಬೇಕಲ್ಲ. ನಾವಿಲ್ಲಿ ಜಸ್ಟ್ ಕಳೆದ 10 ವರ್ಷದ ಪಾಸಿಟಿವ್ ರಿಟರ್ನ್ಸ್ ಅನ್ನ ನೋಡ್ತಾ ಇದೀವಿ, ಬಟ್ ಕಳೆದ 6 ತಿಂಗಳು ನೆಗೆಟಿವ್ ರಿಟರ್ನ್ಸ್ ಬಂತಲ್ಲ, ಅಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ಯೋಚನೆ ಮಾಡಿ. ಎಷ್ಟು ಜನ ಲಾಸ್ ಅಲ್ಲಿ ಎಕ್ಸಿಟ್ ಆಗಿಲ್ಲ, ಎಷ್ಟು ಜನ ತಾವು ಇನ್ವೆಸ್ಟ್ ಮಾಡಿದಂತ ಶೇರ್ ಪಾಸಿಟಿವ್ ಆದ ತಕ್ಷಣ ಎಕ್ಸಿಟ್ ಆಗಿಲ್ಲ. ಇಲ್ಲಿ ಪ್ಲೇಗೆ ಬರೋದೇ ಈ ಪಾಯಿಂಟ್ಸ್. ರಿಟರ್ನ್ಸ್ ನೋಡೋದು ಒಂದು ಪಾರ್ಟ್, ನಾಣ್ಯದ ಒಂದು ಮುಖ ಅಷ್ಟೇ. ಎರಡನೇ ಮುಖ ದೊಡ್ಡ ಮುಖ ಇರುತ್ತೆ, ಅದು ಇನ್ವೆಸ್ಟರ್ಸ್ ನ ಸತಾಯಿಸೋ ಮುಖ. ಅದಕ್ಕೆ ನಾವು ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಲೆಕ್ಕಾಚಾರಗಳಿದೆ ರಿಸ್ಕ್ ಅಂಡ್ ರಿಟರ್ನ್ ಗೆ ಸಂಬಂಧಪಟ್ಟಂತೆ. ಇಲ್ಲಿ ಎಸ್ಪೆಷಲಿ 3 ಮೆಜರ್ಸ್ ಅನ್ನ ಇವರು ಅನಾಲಿಸಿಸ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಆರ್ಟಿಕಲ್. ಇದು ಯಾರು ಈ ಆರ್ಟಿಕಲ್ ಬರೆದಿರೋದು ಅಂತಾನು ಕೂಡ ಹೇಳ್ತೀನಿ ನಾನು, ಜಸ್ಟ್ ಕೊನೆವರೆಗೂ ನೋಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮ್ಯಾಕ್ಸ್ ಡ್ರಾಡೌನ್ ಅಂಡ್ ಶಾರ್ಪ್ ರೇಷಿಯೋ, ಈ 3 ರೇಷಿಯೋನ ಬಳಸ್ಕೊಂಡಿದ್ದಾರೆ. ಎಕ್ಸಾಂಪಲ್ ನೋಡಬಹುದು. A stock with an average return of 8% and a standard deviation of 10% would on average deliver returns ranging from -2 to 18%. Average return 8% ಇದ್ದು standard deviation 10% ಅಂದ್ರೆ ಆ ಸ್ಟಾಕ್ -2 ರಿಂದ 18% ವರೆಗೂ ರಿಟರ್ನ್ಸ್ ಕೊಡುವಂತ ಚಾನ್ಸಸ್ ಇರುತ್ತೆ. ಹಾಗೆ a higher standard deviation would increase this range and thus more significant fluctuations. ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಆದಷ್ಟು ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ ಆ ಸ್ಟಾಕ್ ಗಳಲ್ಲಿ, ರಿಫ್ಲೆಕ್ಟಿಂಗ್ ಗ್ರೇಟರ್ ಪೊಟೆನ್ಶಿಯಲ್ ಇನ್ವೆಸ್ಟ್ಮೆಂಟ್ ರಿಸ್ಕ್. ಈ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆದ್ರೆ ಇನ್ವೆಸ್ಟ್ಮೆಂಟ್ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಮ್ಯಾಕ್ಸ್ ಡ್ರಾಡೌನ್ ಇಸ್ ಲಾರ್ಜೆಸ್ಟ್ ಪರ್ಸೆಂಟೇಜ್ ಡಿಕ್ಲೈನ್ ಇನ್ ದ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಫ್ರಮ್ ಇಟ್ಸ್ ಪೀಕ್. ಮ್ಯಾಕ್ಸ್ ಡ್ರಾಡೌನ್ ಹೇಗೆ ಲೆಕ್ಕಾಚಾರ ಮಾಡ್ತಾರೆ ಅಂದ್ರೆ, ಆ ಕಂಪನಿಯ ಹೈ ಪಾಯಿಂಟ್ ಏನಿತ್ತು, ಹೈ ಪಾಯಿಂಟ್ ಇಂದ ಲೋ ಪಾಯಿಂಟ್ ಗೆ ಲೆಕ್ಕಾಚಾರ ಮಾಡೋದು, ಎಷ್ಟು ಸ್ಟಾಕ್ ಡೌನ್ ಆಗಿತ್ತು ಅಂತ. ಫಾರ್ ಎಕ್ಸಾಂಪಲ್ ನೋಡಬಹುದು, ಯಾವುದೋ ಒಂದು ಸ್ಟಾಕ್ 1 lakh ವರೆಗೂ ಅಪ್ ಆಗಿತ್ತು ಅಂತಂದ್ರೆ ಆ ಸ್ಟಾಕ್ ಅಲ್ಲಿಂದ ಎಷ್ಟು ಡೌನ್ ಆಗಿದೆ ಮ್ಯಾಕ್ಸಿಮಮ್ ಅಂತಂದ್ರೆ, ಇನ್ ಕೇಸ್ 80,000 ವರೆಗೂ ಬಂದಿತ್ತು ಅಂತಂದ್ರೆ ಅಲ್ಲಿ ಎಷ್ಟು ಮ್ಯಾಕ್ಸ್ ಡ್ರಾಡೌನ್ ಬಂದು 20% ಆಗುತ್ತೆ. ಯಾಕಂದ್ರೆ 1 ಲಕ್ಷದಿಂದ 80,000 ವರೆಗೂ ಸ್ಟಾಕ್ ಡೌನ್ ಆಗಿದೆ. ಇನ್ ಕೇಸ್ ಅದು 70,000 ವರೆಗೂ ಡೌನ್ ಆದ್ರೆ ಆಗ 30% ಆಗುತ್ತೆ. ಈ ರೀತಿ ಲೆಕ್ಕಾಚಾರವನ್ನ ಮಾಡ್ತಾರೆ ಡ್ರಾ ಡೌನ್ ಗೆ ಸಂಬಂಧಪಟ್ಟಂತೆ. ನಂತರ ಶಾರ್ಪ್ ರೇಷಿಯೋ. ಶಾರ್ಪ್ ರೇಷಿಯೋ ಯಾವ ರೀತಿ ಚೆಕ್ ಮಾಡ್ತಾರೆ ಅಂದ್ರೆ, ಶಾರ್ಪ್ ರೇಷಿಯೋ ಈಸ್ ಎ ಮೆಜರ್ ಆಫ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್. ರಿಸ್ಕ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡಿ ರಿಟರ್ನ್ಸ್ ಪಡ್ಕೊಳ್ಳುವಂತದ್ದು. ರಿಟರ್ನ್ ಅರ್ನ್ಡ್ ಪರ್ ಯೂನಿಟ್ ಆಫ್ ರಿಸ್ಕ್. ನೀವು ತಗೊಂಡಂತ ರಿಸ್ಕ್ ಗೆ ಎಷ್ಟು ಅರ್ನ್ ಮಾಡಿದೆ. ಫಾರ್ ಎಕ್ಸಾಂಪಲ್ 10% ರಿಸ್ಕ್ ತಗೊಂಡ್ರೆ ಅಂತಂದ್ರೆ ಅದರಲ್ಲಿ ಎಷ್ಟು % ರಿಟರ್ನ್ ಸಿಕ್ತು ಅಥವಾ ಸಿಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ಕ್ಯಾಲ್ಕುಲೇಷನ್ ಮಾಡುವಂತದ್ದು ಹೇಗೆ ಅಂತ ನೋಡಬಹುದು. ಇಟ್ಸ್ ಕ್ಯಾಲ್ಕುಲೇಟೆಡ್ by dividing the investment excess return above a risk free rate by its standard deviation. ಖಂಡಿತ ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ, ಬಟ್ ಮುಂದೆ ಎಕ್ಸಾಂಪಲ್ ಸಿಂಪಲ್ ಆಗಿದೆ ನೋಡಿ, ಅರ್ಥ ಆಗುತ್ತೆ. ಆಗ ಡೈರೆಕ್ಟ್ ಟೇಬಲ್ ಹೋಗ್ಬಿಡೋಣ. ನೋಡಬಹುದು ರಿಸ್ಕ್ ಪರ್ಸೆಂಟೇಜ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲಾನು ಕೂಡ ಇದೆ. ಆನ್ಯುವಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ನಾವು ಮೇಲ್ಗಡೆ ನೋಡಿದ್ವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಆದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ. ನೋಡಬಹುದು ಲಾರ್ಜ್ ಕ್ಯಾಪ್ 12% ಇದೆ, ಅಂದ್ರೆ ಕಡಿಮೆ ರಿಸ್ಕ್. ಲಾಸ್ಟ್ 10 year ಕಂಪೇರ್ ಮಾಡ್ತಾ ಇರೋದು. ಹಾಗೆ ಮಿಡ್ ಕ್ಯಾಪ್ ಗೆ ಬಂದ್ರೆ 25% ಇದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಹಾಗೆ ಸ್ಮಾಲ್ ಕ್ಯಾಪ್ ಗೆ ಬಂದ್ರೆ 33% ಇದೆ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇನ್ನು ಮ್ಯಾಕ್ಸ್ ಡ್ರಾ ಡೌನ್ ಗೆ ಬಂದ್ರೆ ಇಲ್ಲೇ ಗೇಮ್ ಚೇಂಜ್ ಆಗೋದು. ತುಂಬಾ ಜನ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಳ್ಳೋದೇ ಇಲ್ಲಿ. ಹೇಗೆ ನೋಡಬಹುದು, ಮ್ಯಾಕ್ಸ್ ಡ್ರಾ ಡೌನ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಮ್ಯಾಕ್ಸಿಮಮ್ ಬಿದ್ದಿರೋದು 38% ವರೆಗೂ. ಕಳೆದ 10 ವರ್ಷಗಳ ಲೆಕ್ಕಾಚಾರ 38% ಅತಿ ಹೆಚ್ಚು. ಅಟ್ ದ ಸೇಮ್ ಟೈಮ್ ಮಿಡ್ ಕ್ಯಾಪ್ ಶೇರುಗಳಿಗೆ ಬಂದ್ರೆ ನೋಡಬಹುದು 49%. ಹಾಗೆ ಸ್ಮಾಲ್ ಕ್ಯಾಪ್ ಶೇರುಗಳಿಗೆ ಬಂದ್ರೆ 65%. ಈಗ ಹೇಳಿ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ್ದಾದ್ರು ಒಂದು ಸ್ಟಾಕ್ 65% ನೆಗೆಟಿವ್ ಇದೆ ಅಂತಂದ್ರೆ ನಿಮಗೆ ಅದನ್ನ ಹೋಲ್ಡ್ ಮಾಡುವಂತ ಧೈರ್ಯ ಎಷ್ಟು ಜನರಿಗೆ ಇರುತ್ತೆ, ಎಷ್ಟು ಜನರಿಗೆ ಕಾನ್ಫಿಡೆನ್ಸ್ ಇರುತ್ತೆ ಹೋಲ್ಡ್ ಮಾಡ್ಲಿಕ್ಕೆ. ಹಾಗೆ ಮಿಡ್ ಕ್ಯಾಪ್ ಶೇರುಗಳಿಗೆ ಬಂದ್ರೆ 49%. ಇಲ್ಲೂ ಕೂಡ ಎಷ್ಟು ಜನ 49% ಡೌನ್ ಇರುವಂತ ಸ್ಟಾಕ್ ಅನ್ನ ಕಾನ್ಫಿಡೆಂಟ್ ಆಗಿ ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ? ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಗೊತ್ತಾ, 49 4% ಡೌನ್ ಆದಾಗಲೇ ಪಾನಿಕ್ ಆಗ್ತಾರೆ ಇನ್ವೆಸ್ಟರ್ಸ್, ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್, ಹೊಸೊಬ್ಬರು ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರೋಂತವ್ರು. ಈವನ್ ಅವರು ಲಾರ್ಜ್ ಕ್ಯಾಪ್ ಅಲ್ಲೂ ಕೂಡ ಲಾಸೆ ಮಾಡ್ಕೊಳ್ಳೋದು, ಅಲ್ಲೂ ಏನ್ ಪ್ರಾಫಿಟ್ ಮಾಡ್ಕೊಳ್ಳೋದಿಲ್ಲ. ಇದು ಜಸ್ಟ್ ನಿಫ್ಟಿ 50, ಮಿಡ್ ಕ್ಯಾಪ್ 100, ಸ್ಮಾಲ್ ಕ್ಯಾಪ್ 100 ಕ್ಯಾಲ್ಕುಲೇಟ್ ಮಾಡಿರೋದು. ಅವುಗಳನ್ನ ಹೊರತುಪಡಿಸಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೆಲವೊಂದು ಸ್ಮಾಲ್ ಕ್ಯಾಪ್ ಶೇರುಗಳು 80%, 90% ಕರೆಕ್ಷನ್ ಆದಂತಹ ಶೇರುಗಳ ಉದಾಹರಣೆಗಳು ಕೂಡ ಇದೆ ಮಾರ್ಕೆಟ್ ಅಲ್ಲಿ. ಹಾಗೆ ಶಾರ್ಪ್ ರೇಷಿಯೋ ನೋಡಬಹುದು. ಅಂದ್ರೆ ನೀವು ₹1 ಇನ್ವೆಸ್ಟ್ ಮಾಡ್ತೀರಿ ರಿಸ್ಕ್ ತಕೊಂಡು ಅಂತಂದ್ರೆ ₹1 ರಿಸ್ಕ್ ತಗೊಳ್ತೀರಿ ಅಂದ್ರೆ 75 ಪೈಸೆ ನೀವು ಅರ್ನ್ ಮಾಡಬಹುದು. ಶಾರ್ಪ್ ರೇಷಿಯೋ 0.75 ಇದೆ ಅಂದ್ರೆ. ಅದೇ ಮಿಡ್ ಕ್ಯಾಪ್ ಅಲ್ಲಿ ₹1 ರಿಸ್ಕ್ ತಗೊಳ್ತಿದ್ದೀರಿ ಅಂದ್ರೆ 0.65 ಪೈಸೆ ಅಂದ್ರೆ 65 ಪೈಸೆ ಅರ್ನ್ ಮಾಡ್ತಿದ್ದೀರಿ ಅಂತ. ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ನೀವು ₹1 ರಿಸ್ಕ್ ತಗೊಂಡ್ರೆ 0.46% ಅಥವಾ 46 ಪೈಸೆ. ನಾನು ಇದು ಪರ್ಸೆಂಟೇಜ್ ಅಲ್ಲಿ ಇರೋದನ್ನ ಸುಲಭವಾಗಿ ಅರ್ಥ ಆಗ್ಲಿ ಅಂತ ರೂಪಿ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನ್ ತೋರಿಸ್ತಾ ಇದೆ, ಲಾರ್ಜ್ ಕ್ಯಾಪ್ ತುಂಬಾ ಕಡಿಮೆ ರಿಸ್ಕ್ ಅನ್ನ ತೋರಿಸ್ತಾ ಇದೆ. ಲೀಸ್ಟ್ ರಿಸ್ಕಿ ನೋಡಬಹುದು, ಬೀಯಿಂಗ್ ದ ಲೀಸ್ಟ್ ರಿಸ್ಕಿ ಫಾಲೋಡ್ ಬೈ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್. ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಕಡೆ ಹೋದ್ರೆ ರಿಸ್ಕ್ ಅತಿ ಹೆಚ್ಚು ಆಗ್ತಾ ಇರುತ್ತೆ. ರಿಟರ್ನ್ಸ್ ಕೂಡ ಇರುತ್ತೆ, ಖಂಡಿತ ರಿಟರ್ನ್ಸ್ ಇಲ್ಲ ಅಂತಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಡ್ರಾ ಡೌನ್ಸ್ ಅಲ್ಲಿ ಹೋಲ್ಡ್ ಮಾಡೋದಿದೆಯಲ್ಲ, ಇದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಇನ್ವೆಸ್ಟರ್ಸ್ಗೆ. ಯಾಕಂದ್ರೆ
20, 30, 50, 80% ಸ್ಟಾಕ್ ಡೌನ್ ಆಗಿದ್ರೆ ಕಾನ್ಫಿಡೆಂಟ್ ಆಗಿ ಹೋಲ್ಡ್ ಮಾಡೋಕೆ ಸಾಧ್ಯ ಆಗೋದಿಲ್ಲ ತುಂಬಾ ಜನ ಹೊಸಬರಿಗೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತಾನೆ ಗೊತ್ತಿರೋದಿಲ್ಲ ಹಲವಾರು ಇನ್ವೆಸ್ಟರ್ಸ್ ಗೆ. ಹಾಗಾಗಿ ಹೋಲ್ಡ್ ಮಾಡೋದ್ ಬಿಡಿ, 40% ಅಲ್ಲ 4% ಬಿದ್ರು ಕಷ್ಟನೇ ಅಂತವ್ರಿಗೆ. ಇನ್ನು ಲಾರ್ಜ್ ಕ್ಯಾಪ್ ಅಲ್ಲಿ ಒಂದು ಕ್ಯಾಲ್ಕುಲೇಷನ್ ಅನ್ನು ಕೊಟ್ಟಿದ್ದಾರೆ, ರೋಲಿಂಗ್ ರಿಟರ್ನ್ಸ್ ಅಂತ. ಇಲ್ಲಿ 1 ಇಯರ್, 3 ಇಯರ್, 5 ಇಯರ್ ಹೋಲ್ಡ್ ಮಾಡೋದ್ರಿಂದ ಆಗುವಂತ ಬೆನಿಫಿಟ್ಸ್, ಇದನ್ನ ಲಾರ್ಜ್ ಕ್ಯಾಪ್ ಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ನೋಡಬಹುದು ಆವರೇಜ್ ರಿಟರ್ನ್ 1 ಇಯರ್ ರೋಲಿಂಗ್ ರಿಟರ್ನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 12% ಇದೆ. ಜೊತೆಗೆ ಮಿನಿಮಮ್ ರಿಟರ್ನ್ -34% ಆಗಿದೆ. ಅಪ್ ಟು 34% ವರೆಗೂ ಡೌನ್ ಆಗಿದೆ. ಮ್ಯಾಕ್ಸಿಮಮ್ ರಿಟರ್ನ್ಸ್ ನೋಡಬಹುದು 96% ವರೆಗೂ ಸಿಕ್ಕಿದೆ 1 ಇಯರ್ ಅಲ್ಲಿ. ಅಟ್ ದ ಸೇಮ್ ಟೈಮ್ ಪ್ರಾಬಬಿಲಿಟಿ ಆಫ್ ನೆಗೆಟಿವ್ ರಿಟರ್ನ್ಸ್ 19% ಇದೆ. 19% ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ 1 ಇಯರ್ ಅಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲೂ ಕೂಡ. ಅಟ್ ದ ಸೇಮ್ ಟೈಮ್ 3 ಇಯರ್ಸ್ ಗೆ ಬಂದ್ರೆ ಅವರೇಜ್ ರಿಟರ್ನ್ ನೋಡಬಹುದು 12% ಇದೆ. ಮಿನಿಮಮ್ ರಿಟರ್ನ್ ಜಸ್ಟ್ 6% ಆಗೋಯ್ತು. ಮ್ಯಾಕ್ಸಿಮಮ್ 31% ಮೈನಸ್ ಇದೆ. ಹಾಗೆ ಪ್ರಾಬಬಿಲಿಟಿ ಆಫ್ ನೆಗೆಟಿವ್ ರಿಟರ್ನ್ಸ್ ನೋಡಬಹುದು 2% ಇದೆ. ಇದು ಆಕ್ಚುಲಿ -31 ಅಲ್ಲ 31%. ಇಲ್ಲಿ ಮಿಸ್ಪ್ರಿಂಟ್ ಆಗಿದೆ, 31% ಅಂತ ಓದ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ನೆಗೆಟಿವ್ ರಿಟರ್ನ್ಸ್ ನೋಡಬಹುದು ಜಸ್ಟ್ 2%. ಇನ್ ಕೇಸ್ ನೀವು ಒಂದು ಲಾರ್ಜ್ ಕ್ಯಾಪ್ ಕಂಪನಿಯನ್ನ 3 ವರ್ಷ ಹೋಲ್ಡ್ ಮಾಡಿದ್ರೆ 98% ಆಫ್ ದ ಟೈಮ್ ನಿಮ್ಗೆ ಲಾಭ ಆಗುವಂತ ಚಾನ್ಸಸ್ ಇರುತ್ತೆ. ಜಸ್ಟ್ 2% ಮಾತ್ರ ನಷ್ಟ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ 5 ಇಯರ್ ಕಂಪೇರ್ ಮಾಡಿದ್ರೆ ಅವರೇಜ್ ರಿಟರ್ನ್ಸ್ 11% ಇದೆ. ನಿಫ್ಟಿ 50 ಗೆ ಕ್ಯಾಲ್ಕುಲೇಟ್ ಮಾಡಿರುವಂತದ್ದು. ನೆಗೆಟಿವ್ ಅಥವಾ ಮಿನಿಮಮ್ ರಿಟರ್ನ್ಸ್ ಅಂದ್ರೆ -2%, ಮ್ಯಾಕ್ಸಿಮಮ್ ರಿಟರ್ನ್ಸ್ ಅಂದ್ರೆ 18%, ಅಂದ್ರೆ ಅವರೇಜ್ ಮಾಡುವಂತದ್ದು. ಪ್ರಾಬಬಿಲಿಟಿ ಆಫ್ ನೆಗೆಟಿವ್ ರಿಟರ್ನ್ಸ್ ಜಸ್ಟ್ 1%. ಇನ್ ಕೇಸ್ ನೀವು ಯಾವುದೇ ಲಾರ್ಜ್ ಕ್ಯಾಪ್ ಶೇರ್ ಗಳಲ್ಲಿ ಇನ್ವೆಸ್ಟ್ ಮಾಡಿ 5 ಇಯರ್ಸ್ ಹೋಲ್ಡ್ ಮಾಡಿದ್ರೆ ನಿಮ್ಮ ನೆಗೆಟಿವ್ ರಿಟರ್ನ್ಸ್ ಪ್ರಾಬಬಿಲಿಟಿ ಜಸ್ಟ್ 1%. ಇಲ್ಲಿ ಒಂದ್ ಸ್ಟಾಕ್ ಅಂತ ಅಲ್ಲ, ಇದನ್ನ ನಿಫ್ಟಿ 50 ಗೆ ಕಂಪೇರ್ ಮಾಡಿರುವಂತದ್ದು. ಪೋರ್ಟ್ಫೋಲಿಯೋ ಯಾವತ್ತು ಒಂದು ಸ್ಟಾಕ್ ಇರೋದಿಲ್ಲ, ಡೈವರ್ಸಿಫೈ ಮಾಡಿರ್ಬೇಕಾಗುತ್ತೆ. ಇನ್ ಕೇಸ್ 50 ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಈ ಲೆಕ್ಕಾಚಾರ ಇಲ್ಲಿರೋದು. ನಿಫ್ಟಿ 50 50 ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ 5 ವರ್ಷ ಹೋಲ್ಡ್ ಮಾಡಿದ್ರೆ ಅವರ ನೆಗೆಟಿವ್ ರಿಟರ್ನ್ಸ್ ಪ್ರಾಬಬಿಲಿಟಿ ಜಸ್ಟ್ 1%. 99% ಆಫ್ ದ ಟೈಮ್ ಲಾಭ ಆಗಿದೆ ಕಳೆದ 10 ವರ್ಷಗಳ ರಿಟರ್ನ್ಸ್ ಅನ್ನು ನೋಡಿದ್ರೆ. ಅದೇ ನಾವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗೆ ಹೋದ್ರೆ ಖಂಡಿತ ಅಲ್ಲಿ ರಿಟರ್ನ್ಸ್ ಜಾಸ್ತಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಡ್ರಾ ಡೌನ್ಸ್ ಇರುತ್ತಲ್ಲ, ಅಂದ್ರೆ ಕ್ರಾಶ್ ಗಳಿರುತ್ತಲ್ಲ, ಕ್ರಾಶ್ ಗಳ ಸಂದರ್ಭದಲ್ಲಿ ಹೋಲ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆ ರಿಸ್ಕ್ ತಗೊಳ್ಳುವಂತವ್ರು ಏನ್ ಮಾಡ್ಬೇಕು, ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕು. ಜೊತೆಗೆ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕು. ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾಪ್ ಅನ್ನ ಸೆಲೆಕ್ಟ್ ಮಾಡಬಾರ್ದು. ಅದು ಲಾರ್ಜ್ ಕ್ಯಾಪ್ ಆಗ್ಲಿ, ಮಿಡ್ ಕ್ಯಾಪ್ ಆಗ್ಲಿ ಅಥವಾ ಸ್ಮಾಲ್ ಕ್ಯಾಪ್ ಆಗ್ಲಿ, ಡೈವರ್ಸಿಫೈ ಮಾಡಬೇಕು. ನಾನು ಈ ಹಿಂದೆ ಒಂದು ಫಾರ್ಮುಲಾ ಬಗ್ಗೆ ಕೂಡ ಕವರ್ ಮಾಡಿದ್ದೀನಿ. 50-30-20 ಅಥವಾ 60-30-10 ಅಂದ್ರೆ 50% ಲಾರ್ಜ್ ಕ್ಯಾಪ್ ಅಲ್ಲಿ, 30% ಮಿಡ್ ಕ್ಯಾಪ್ ಅಲ್ಲಿ, 20% ಸ್ಮಾಲ್ ಕ್ಯಾಪ್ ಅಲ್ಲಿ, ಈ ರೀತಿ ಡೈವರ್ಸಿಫೈ ಮಾಡ್ಕೊಳ್ಬೇಕು. ಇಲ್ಲ ನಮ್ಗಿನ್ನೂ ರಿಸ್ಕ್ ಬೇಡ, ಕಡಿಮೆನೆ ರಿಸ್ಕ್ ಇರ್ಲಿ ಅನ್ನೋರು 60% ಲಾರ್ಜ್ ಕ್ಯಾಪ್, 30% ಮಿಡ್ ಕ್ಯಾಪ್, 10% ಸ್ಮಾಲ್ ಕ್ಯಾಪ್, ಈ ರೀತಿ ಡೈವರ್ಸಿಫೈ ಮಾಡ್ಕೊಳ್ಬೇಕು. ಈ ರೀತಿ ಕ್ಯಾಲ್ಕುಲೇಟೆಡ್ ಡೈವರ್ಸಿಫಿಕೇಶನ್ ಮಾಡಿದ್ರೆ ನಮಗೆ ಮಿಡ್ ಕ್ಯಾಪ್ ಅಲ್ಲಿ ಬರುವಂತ ಬೆಟರ್ ರಿಟರ್ನ್ಸ್ ಸಿಗುತ್ತೆ, ಲಾರ್ಜ್ ಕ್ಯಾಪ್ ಅಲ್ಲಿ ಬರುವಂತ ರಿಟರ್ನ್ಸ್, ಅದರಲ್ಲೂ ಕಡಿಮೆ ರಿಸ್ಕ್ ಅಲ್ಲಿ ಬರುವಂತ ರಿಟರ್ನ್ಸ್ ಸಿಗುತ್ತೆ, ಸ್ಮಾಲ್ ಕ್ಯಾಪ್ ಅಂದ್ರೆ ಜಾಸ್ತಿ ರಿಸ್ಕ್ ಅಲ್ಲಿ ಬರುವಂತ ರಿಟರ್ನ್ಸ್ ಸಿಗುತ್ತೆ. ಮೂರೂ ಕಡೆ ಸಿಗುತ್ತೆ. ಜೊತೆಗೆ ನಮ್ಮ ಪೋರ್ಟ್ಫೋಲಿಯೋ ಕೂಡ ಸೇಫ್ ಇರುತ್ತೆ. ಡ್ರಾ ಡೌನ್ಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ 60-70-80% ಕರೆಕ್ಷನ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಜೊತೆಗೆ ಇಲ್ಲಿ ಏನ್ ಮಾಡಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ನಿಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಜರ್ನಿ ಜಾಸ್ತಿ ಆದಷ್ಟು ನಿಮ್ಮ ಲಾಸಸ್ ಪ್ರಾಬಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವಿಲ್ಲೇ ನೋಡಬಹುದು, ಒಂದು ವರ್ಷಕ್ಕೆ 19% ಅದು ಲಾರ್ಜ್ ಕ್ಯಾಪ್ ಅಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹೋದ್ರೆ ಇದು ಜಾಸ್ತಿ ಇರುತ್ತೆ, 50% ಬರ್ಬೋದು, 60% ಬರ್ಬೋದು. ಅದೇ 3 ಇಯರ್ಸ್ ಬಂದ್ರೆ ಜಸ್ಟ್ 2%, ಇನ್ನು 5 ಇಯರ್ಸ್ ಬಂದ್ರೆ ಜಸ್ಟ್ 1%. ಇನ್ನು ನಿಮ್ಮ ಟೈಮ್ ಲೈನ್ ಜಾಸ್ತಿ ಆದಷ್ಟು ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ, ಫೇಲ್ಯೂರ್ ರೇಟ್ ಕಡಿಮೆ ಆಗುತ್ತೆ. ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂತ ನಾನು ಪದೇ ಪದೇ ಹೇಳೋದು. ಜೊತೆಗೆ ನೀವು ಯಾರನ್ನೇ ಕೇಳಿ, ಈವನ್ ವಾರೆನ್ ಬಫೆಟ್ ಅವರಾಗ್ಲಿ, ರಾಕೇಶ್ ಜುಂಜುನ್ವಾಲಾ ಆಗ್ಲಿ, ವಿಜಯ್ ಕೆಡಿಯಾ ಅವರಾಗ್ಲಿ, ಎಲ್ಲರೂ ಹೇಳೋದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂತಾನೆ. ಜೊತೆಗೆ ಈ ಕ್ಯಾಲ್ಕುಲೇಷನ್ಸ್ ಅನ್ನು ಕೂಡ ನಾವು ಮಾಡ್ಕೋಬೇಕು. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್. ರಿಸ್ಕ್ ಬೇಡ ನನಗೆ ಅನ್ನೋರು ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸ್ವಲ್ಪ ರಿಸ್ಕ್ ಇರ್ಲಿ ಅಂದ್ರೆ ಮಿಡ್ ಕ್ಯಾಪ್, ಬೇಕಾದ್ರೆ ಸ್ಮಾಲ್ ಕ್ಯಾಪ್ ಅನ್ನ ಅವಾಯ್ಡ್ ಮಾಡಬಹುದು. ಈ ರೀತಿಯ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಂಡ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಇನ್ವೆಸ್ಟರ್ಸ್ಗೆ. ಒಂದೊಳ್ಳೆ ವಿಚಾರವನ್ನ ನಾನು ಈ ಆರ್ಟಿಕಲ್ ನ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಈ ಅನಾಲಿಸಿಸ್ ಅನ್ನ ಮಾಡಿರೋರು ನೋಡಬಹುದು ST by ST, ESTE ತಮ್ಮ ವೆಬ್ಸೈಟ್ ಅಲ್ಲಿ ಈ ಆರ್ಟಿಕಲ್ ಅನ್ನ ಅಥವಾ ಬ್ಲಾಗ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದ್ರ ಮೂಲಕನೇ ನಾನು ನಿಮ್ಮ ಮುಂದೆ ಇದರ ಬಗ್ಗೆ ಮಾಹಿತಿಯನ್ನ ತಂದಿದ್ದೇನೆ. ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಜೊತೆಗೆ ಯಾಕೆ ನಾವು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಕೇರ್ಫುಲ್ ಆಗಿರ್ಬೇಕು, ಎಸ್ಪೆಷಲಿ ಜಾಸ್ತಿ ಪ್ರಿಫರೆನ್ಸ್ ಲಾರ್ಜ್ ಕ್ಯಾಪ್ ಗೆ ಕೊಡಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ ಈ ಮೂಲಕ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.